SIR ಪ್ರಕಾರ 10,000 ಕೌಲ್ ಬಜಾರ್ದಲ್ಲಿ 10,000 ಮಂದಿ ಬೇರೆ ಬಾಂಗ್ಲಾದೇಶದಿಂದ ಬಂದಂಥವ್ರು ಹತ್ತತ್ರ 10,000 ಮಂದಿ ಕುಟುಂಬಗಳು ಇದ್ದಾರೆ ಅನ್ನೋಂಥದ್ದು SIRದಲ್ಲಿ ಸ್ವಲ್ಪ ಮೇಲ್ಮೇಲೆ ಕಾಣ್ತಾ ಇದೀವಿ. ಇನ್ನು ಸರ್ವೆ ಆಗಲಿಲ್ಲ ಕೂಡ. ಇದು ನೋಡೋಂಥ ಟೈಮಲ್ಲಿ ಅಲ್ಲಿನ ಪುನರ್ವಸತಿ ಕಲ್ಪಿಸೋಂಥ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕನ್ನೋಂಥ ಒತ್ತಾಯನೂ ಕೂಡ ಮಾಡ್ತೀನಿ. ಇವತ್ತು ರಾಜಧಾನಿಯಲ್ಲಿ ಇವತ್ತು 3 ಡ್ರಗ್ ಫ್ಯಾಕ್ಟ್ರಿಗಳು ತಯಾರಿಕೆ ಘಟಕಗಳನ್ನು ಏನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿ ಅದನ್ನು ಇವತ್ತು ಸಂಪೂರ್ಣವಾಗಿ ಅದನ್ನು ಸೀಜ್ ಮಾಡಿಸೋಂಥ ಕೆಲಸ ಮಾಡಿದ್ದಾರೆ. ನಾನು ಈ ಮಹಾರಾಷ್ಟ್ರದಲ್ಲಿದ್ದಂಥ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಡ್ರಗ್ ಫ್ಯಾಕ್ಟ್ರಿಗಳನ್ನು, ಡ್ರಗ್ ತಯಾರಿಕೆ ಘಟಕಗಳನ್ನು ಅವರು ಅಲ್ಲಿ ಮಹಾರಾಷ್ಟ್ರದವರು ಇನ್ವೆಸ್ಟಿಗೇಷನ್ದಲ್ಲಿ ಅಲ್ಲಿ ಯಾರನ್ನೂ ಹಿಡ್ಕೊಂಡು ನಾನು ಕೇವಲ ಒಂದು 6 ತಿಂಗಳ ಹಿಂದ್ಗಡೆ 8 ತಿಂಗಳ ಹಿಂದ್ಗಡೆ ನಾನು ಒಂದು ಪತ್ರಿಕೆ ಸ್ಟೇಟ್ಮೆಂಟನ್ನು ಮಾಡಿದ್ದೆ. ಇಲ್ಲೇ ಬಳ್ಳಾರಿಯಲ್ಲಿ ಕುಂತು ಮಾಡಿದಂಥ ಟೈಮಲ್ಲಿ ಕಾಂಗ್ರೆಸ್ ಪಾರ್ಟಿಯದಲ್ಲಿದ್ದಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು, ಅದು ಪ್ರಧಾನಿ ಕಾರ್ಯದರ್ಶಿಗಳು ಇಲ್ದೇ ಅಂದರೆ ಜಿಲ್ಲೆದು ಮತ್ತು ರಾಜ್ಯದಲ್ಲ, ಜಿಲ್ಲೆಯಲ್ಲಿದ್ದಂಥವ್ರು ಕಲಬುರಗಿನೋ ಬೀದರ ಗೊತ್ತಿಲ್ಲ, ಅಲ್ಲಿದ್ದಂಥವ್ರು ಮಹಾರಾಷ್ಟ್ರ ಪೊಲೀಸಿಗೆ ಸಿಗೇ ಬಿದ್ದಾನ. ಡ್ರಗ್ ಮಾಫಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನು ಹಿಡ್ಕೊಂಡಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಕೂಡ ಡ್ರಗ್ ತಯಾರಿಕೆ ಘಟಕಗಳು ನಡೀತಾ ಇದ್ದಾವೆ ಅಂತೇಳಿ ಅವತ್ತು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಅವತ್ತು ಬಳ್ಳಾರಿ ವಿಚಾರವನ್ನು ಇಟ್ಕೊಂಡು ನಾನು ಡಿಬೇಟ್ ಮಾಡ್ಕೊತ ಬರ್ತಾಯಿದ್ದೆ. ಇವತ್ತು ನಾನು ಕೇವಲ ಮಹಾರಾಷ್ಟ್ರ ಪೊಲೀಸರು ಎಂಕ್ವೈರಿ ಮಾಡಿ ತಯಾರಿಕೆ ಘಟಕಗಳನ್ನು, ಇದು ಡ್ರಗ್ ತಯಾರಿಕೆ ಘಟಕಗಳು ಇಲ್ಲಿ ಇದಾವೆ ಅಂತೇಳಿ 3 ತಯಾರಿಕೆ ಘಟಕಗಳನ್ನು ಹತ್ತತ್ರ ಇವತ್ತು ಬಂದು ಅವರು ಸೀಜ್ ಮಾಡ್ತಾರೆ ಅಂದ್ರಿಗಿನ ಈ ಸರ್ಕಾರ ಏನನ್ನು ಏನು ಮಾಡ್ತಾಯಿದೆ, ನಿದ್ದೆ ಮಾಡ್ತಾ ಇತ್ತಾನಂತದ್ದು ಕೇಳಬೇಕಾಗುತ್ತೆ. ಮೈಸೂರಿನಲ್ಲಿ ಕೂಡ ಹಾಂ ಸರ್, ಈ 3-4 ತಿಂಗಳ ಹಿಂದ್ಗಡೆ ಕೂಡ ನಡೆದಿದೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಜೂನ್ ಜುಲೈ ತಿಂಗಳಲ್ಲಿ ಕೂಡ ಮುಂಬೈದಿಂದ ಬಂದಂಥವ್ರು ಕರ್ನಾಟಕಕ್ಕೆ ಬಂದು ಮೈಸೂರದಲ್ಲಿ ನಡೀತಾ ಇರುವಂಥ ಏನು ಡ್ರಗ್ ತಯಾರಿಕೆ ಫ್ಯಾಕ್ಟ್ರಿಯನ್ನು ಕೂಡ ಹತ್ತತ್ರ ಸುಮಾರಾಗಿ ಅವರು ದಾಳಿ ಮಾಡಿ ಹತ್ತತ್ರ 390 ಕೋಟಿ ರೂಪಾಯಿ ಮೌಲ್ಯದ ಏನು ಡ್ರಗ್ಸನ್ನು ಕೂಡ ಸೀಜ್ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ರಿಗಿನ ಇನ್ನು ಮಹಾರಾಷ್ಟ್ರದಿಂದ ಬಂದಂಥವರು ಬೆಂಗಳೂರಲ್ಲಿ ಒಂದೇ ಒಂದು ಡ್ರಗ್ ಫ್ಯಾಕ್ಟ್ರಿಯಲ್ಲಿ ಅವರು ಸೀಜ್ ಮಾಡಿ 55 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸ್ಕೊಂಡಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ಆಗೋಂಥ ಟೈಮಲ್ಲಿ ಇವತ್ತು ಸರ್ಕಾರ, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇವತ್ತು ಏನು ಮಾಡ್ತಾಯಿದ್ದಾರೆ, ಅವ್ರ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟು, ಗುಪ್ತಚರ ಇಲಾಖೆ ಏನು ಮಾಡ್ತಾಯಿದೆ ಅನ್ನೋಂಥದ್ದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇವರನ್ನ ನಿದ್ದೆ ಮಾಡ್ತಾ ಇದ್ದಾರೆ. ಇವತ್ತು ಗೃಹ ಮಂತ್ರಿಗಳಂತೂ ಪರಮೇಶ್ವರ್ ಅಂತೂ ಮುಂಚೆಯಿಂದ ಕೂಡ ಅವರು ಯಾವುದೇ ವಿಚಾರ ಆದರೂ ಕೂಡ ತಪ್ಪಿಸ್ಕೊಂಡಂಥ ಅಭ್ಯಾಸ ಕಲ್ತುಬಿಟ್ಟಾರೆ. ಅವರು ಏನಿದ್ರೆ ಕೂಡ ನೋಡೋಣ ಮಾಡೋಣ ಏನೋ ಅನ್ನೋಂಥ ತೀರ್ಮಾನ ಬಿಟ್ಟರೆ ಬೇರೆ ಯಾವುದು ಕೂಡ ತೊಗೊಳಲ್ಲ. ಹಂಗಾಗಿ ನಾನು ಗೃಹ ಮಂತ್ರಿಗಳು ಆದಷ್ಟು ಇದನ್ನು ಅವರು ಲಾ ಆ್ಯಂಡ್ ಆರ್ಡರ್ನ ಕಾಪಾಡೋಕ್ಕಾಗಲ್ಲ ಅಂದ್ರೆ, ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಡ್ರಗ್ ತಯಾರಿಕೆ ಘಟಕಗಳು ಜಾಸ್ತಿ ಆಗ್ತದವ. ಮಕ್ಕಳಲ್ಲಿ ಎಷ್ಟು ಪರಿಣಾಮ ಆಗ್ತಾಯಿದೆ ಅಂದರೆ ನಮ್ಮ ಬಳ್ಳಾರಿಯಲ್ಲಿ ಇವತ್ತು ಇತ್ತೀಚೆಗೆ ನೋಡ್ತಾಯಿದ್ರೆ ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಕಳೆಲ್ಲರೂ ಕೂಡ ಡ್ರಗ್ಸ್ಗೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಈ ಕೌಲ್ ಬಜಾರ್ ಭಾಗದಲ್ಲಿ ನಗರದಲ್ಲಿ ಹೋದ್ರಿಂದ ಸಿಕ್ಕಾಪಟ್ಟಿ ಡ್ರಗ್ಸು ಪಾನ್ ಶಾಪಲ್ಲಿ ಮಾರ್ತಾ ಇರ್ತಾರೆ. ಇವೆಲ್ಲ ಆದಂಥ ಟೈಮಲ್ಲಿ ಇಡೀ ಬೆಂಗಳೂರಲ್ಲಿ, ಇಡೀ ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಕಡೆ ಕೂಡ ಈ ಡ್ರಗ್ಗು ಮಾಫಿಯಾ ಇಷ್ಟೊಂದು ದೊಡ್ಡದಾಗ್ತಾ ಇದೆ ಅಂದ್ರೆ ಇವತ್ತು ಗೃಹ ಮಂತ್ರಿಗಳೇನೋ ಅವ್ರು ಏನು ಮಾಡ್ತಾ ಇದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಗೃಹ ಮಂತ್ರಿಗಳು ಮೊದಲು ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರದ ವೈಫಲ್ಯದಿಂದನೇ ಈ ಡ್ರಗ್ಸ್ ದಂಧೆ ಇವತ್ತು ವೀರಾವೇಶದಿಂದ ಜೋರಾಗಿ ನಡೀತಾ ಇದೆ. ಹಂಗಾಗಿ ಈ ಗೃಹ ಸಚಿವರಾದಂಥ ಪರಮೇಶ್ವರ್ ಕೂಡ ಆದಷ್ಟು ಅವರು ತಕ್ಷಣ ರಾಜೀನಾಮೆಯನ್ನು ಕೂಡ ಕೊಡಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ನಾವೆಲ್ಲರೂ ಕೂಡ ಡ್ರಗ್ಸ್ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಪಂಜಾಬನ್ನು ನಾವು ಉಡ್ತಾ ಪಂಜಾಬ್ ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಅಲ್ಲಿ ಡ್ರಗ್ ಮಾಫಿಯಾ ಮಾಡೋಂಥವ್ರೆ ಇಡೀ ರಾಜ್ಯವನ್ನು, ಇಡೀ ಸರ್ಕಾರವನ್ನು ಕೂಡ ಕಂಟ್ರೋಲ್ ಮಾಡೋಂಥ ವ್ಯವಸ್ಥೆ, ಕಂಟ್ರೋಲ್ ಮಾಡೋಂಥ ಕೆಲಸ. ಅಂದರೆ ಯಾವ ಸರ್ಕಾರ ಬರಬೇಕು, ಯಾವ ಸರ್ಕಾರ ಬೀಳಬೇಕು, ಪುನಃ ಯಾವ ಸರ್ಕಾರ ಬರಬೇಕನ್ನೋಂಥದ್ದು ಡ್ರಗ್ ಮಾಫಿಯಾನೇ ಮಾಡ್ತಾಯಿತ್ತು. ಅದನ್ನು ಉಡ್ತಾ ಪಂಜಾಬ್ ಅಂತ ಹೇಳ್ಕೊಳ್ತಾ ಇದ್ರು. ನಾವು ನೋಡ್ತಾ ಇದ್ರಿಂದ ಕರ್ನಾಟಕ ಕೂಡ ಏನು ಉಡ್ತಾ ಕರ್ನಾಟಕ ಆಗುತ್ತೆ ಅನ್ನೋಂಥದ್ದು ಗೊತ್ತಾಗ್ತಲ್ಲ. ಇದು ಭಾಳಷ್ಟು ನವೀನ ಸಂಗೀತ ಅನ್ನೋಂಥದ್ದು ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಈಗ ರಾಜ್ಯದಲ್ಲಿ ಗಾಂಜಾ ಡ್ರಗ್ಸ್ ಸಿಕ್ಕಿರೋದ್ರ ಬಗ್ಗೆ ಹೇಳಿದ್ರೆ ಓಕೆ ಸರ್, ಬಟ್ ಬಳ್ಳಾರಿಯಲ್ಲಿ ಸಿಗ್ತಾ ಇದೆ, ಬಳ್ಳಾರಿಯಲ್ಲಿ ಒಂದು ಏರಿಯಾದಲ್ಲಿ ಸಿಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಬಟ್ ಬಳ್ಳಾರಿಯಲ್ಲಿ ಇದುವರೆಗೂ ನಮಗಿರೋ ಮಾಹಿತಿ ಪ್ರಕಾರ ಕೇಸ್ಗಳಾಗಿಲ್ಲ ಸರ್. ರೀಸೆಂಟ್ ಆಗಿ ಅಟ್ಲೀಸ್ಟ್ ಒಂದು ಏನಾದರೂ ಒಂದು ಎವಿಡೆನ್ಸ್ ಇಟ್ಕೊಂಡು ಮಾಡಿದ್ರೆ ಸೂಕ್ತ ಇರ್ತಿತ್ತು ಅಂತ. ಇಲ್ಲ, ನಾನು ನೋಡ್ರಿ, ನಾನು ಏನು ಅಕಸ್ಮಾತ್ ಬೇರೆಯವರು ಆರೋಪ ಮಾಡೋದಕ್ಕೂ ಶ್ರೀರಾಮುಲು ಅವರು ಆರೋಪ ಮಾಡೋದಕ್ಕೂ ವ್ಯತ್ಯಾಸ ಇಲ್ಲ. ನಾನು ಇವತ್ತು ಎಲ್ಲ ಕಾಲೇಜುಗಳ ಹತ್ರ ಹೋಗ್ರಿ ಸರ್,
ಎಲ್ಲ ಕಾಲೇಜುಗಳ ಹತ್ರ ಹೋದಂಥ ಟೈಮಲ್ಲಿ ಎಲ್ಲ ಮಕ್ಕಳಲ್ಲಿ ಅಂದರೆ ಸಿಕ್ಕಾಪಟ್ಟಿ 50% ಮಕ್ಕಳ ಹತ್ರ ಇವತ್ತು ಡ್ರಗ್ ಮಾರಾಟ ಆಗ್ತಾಯಿದೆ ಅಂತೇಳಿ ಸ್ವತಃ ನನಗೆ ಬಂದು ಕಂಪ್ಲೇಂಟನ್ನು ಕೊಟ್ಟಾರೆ. ನೋಡಿ ಸರ್, ನಮ್ಮ ಕಾಲೇಜಲ್ಲಿ ಇವತ್ತು ಓದ್ಕೊತಾ ಇದ್ವಿ, ಇತ್ತೀಚೆಗೆ ಮಕ್ಕಳೆಲ್ಲರೂ ಕೂಡ ಡ್ರಗ್ಗೆ ಭಾಳಷ್ಟು ಅಭ್ಯಾಸ ಆಗ್ತಾಯಿದ್ದಾರೆ. ದಯವಿಟ್ಟು ಇದನ್ನು ತಡೆಯದಂಥ ಕೆಲಸ ಆಗಬೇಕಂದ್ರೆ ನೋಡಪ್ಪ, ನಾನು ರಾಜಕಾರಣ ಏನೇ ಆಗಲಿ ಏನಾದರೆ ಪರವಾಗಿಲ್ಲ, ಈ ಟೆರ್ರಿಸ್ಟ್ ವಿಚಾರ ಬಂದಂಥ ಟೈಮಲ್ಲಿ, ಡ್ರಗ್ಸ್ ವಿಚಾರ ಬಂದಂಥ ಟೈಮಲ್ಲಿ ನಾವು ಉಳಿಸ್ಕೋಬೇಕು. ನಮ್ಮ ಊರಿನ ಜನರು ಯಾವುದೇ ಜಾತಿಯವರು ಆಗಿರ್ಬೋದು, ನಮ್ಮವ್ರು ನಾವು ಉಳಿಸ್ಕೋಬೇಕಂದ್ರೆ ಓಪನ್ ಆಗಿ ಮಾತಾಡಿದ್ದೀನಿ. ನಮ್ಮ ಕೌಲ್ ಬಜಾರ್ ಭಾಗದಲ್ಲಿ ಪ್ರಚಾರಕ್ಕೆ ಹೋದಂಥ ಟೈಮಲ್ಲಿ ಕೂಡ ಭಾಳ ಗಟ್ಟಿಯಾಗಿ ಹೇಳಿದ್ದೀನಿ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬೇರೆಯವ್ರನ್ನ ನೀವು ಗುರುತಿಸ್ರಿ, ಬೇರೆಯವರು ಬಂದಂಥವ್ರನ್ನ ಐಡೆಂಟಿಫಿಕೇಷನ್ ಮಾಡಿ, ಅವರು ಟೆರ್ರಿಸ್ಟನ್ನು ಇಲ್ಲದೆ ಬೇರೆ ಏನನ್ನು ವ್ಯಾಪಾರ ಮಾಡೋಕ್ಕೆ ಬಂದಾರ ಅದು ನೋಡುವಂಥ ಟೈಮಲ್ಲಿ ಕೂಡ ಸಾಕಷ್ಟು ಮಕ್ಕಳು ಕೂಡ ನನಗೆ ಕಂಪ್ಲೇಂಟ್ ಕೂಡ ಮಾಡಿದರೆ, ಸ್ಥಳೀಯರು ಕೂಡ ಕಂಪ್ಲೇಂಟನ್ನು ಮಾಡಿದ್ದಾರೆ. ನಂತರ ಡ್ರಗ್ಸ್ ವಿಚಾರ ಬಂದಂಥ ಟೈಮಲ್ಲಿ ಸಾಕಷ್ಟು ಇವತ್ತು ಬಳ್ಳಾರಿ ನಗರದಲ್ಲಿ ಇಟ್ಕೊಂಡು, ಬಳ್ಳಾರಿ ಗ್ರಾಮಾಂತರ ಪ್ರದೇಶವನ್ನು ಇಟ್ಕೊಂಡು, ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಇಷ್ಟು ಮಾರಾಟ ಆಗ್ತಾಯಿದೆ ಅಂದರೆ ಇವತ್ತು ಕೇಸ್ ಆಗಿಲ್ಲ ಅನ್ನೋಂಥದ್ದು ಬಿಟ್ಟರೆ ಇವತ್ತು ಲಾ ಆ್ಯಂಡ್ ಆರ್ಡರ್ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಿದೆ ಹೇಳ್ರಿ ಸರ್? ಲಾ ಆ್ಯಂಡ್ ಆರ್ಡರ್ ಇದೆ ಅಂತ ಹೇಳ್ತೀವ ನಾವು. ಇಲ್ಲಿ ಸಾಕಷ್ಟು ಇಸ್ಪೇಟೆಲ್ಲ ಆಡ್ತಾಯಿದ್ದಾರೆ, ವೀರಾವೇಶದಿಂದ ಎಲ್ಲಿ ಇಸ್ಪೇಟೆಲ್ಲ ಆಡ್ತಾಯಿದ್ದಾರೆ. ಇವತ್ತು ಯಾವುದೋ ಒಂದು ಕುಡ್ತಿನಿಗೆ ಹೋಗುವಂಥ ಪ್ರದೇಶ, ಅಲ್ಲಿ ಒಂದು ಕ್ಲಬ್ ಇದೆ, ಆ ಕ್ಲಬ್ ಹೆಸರು ಗೊತ್ತಿಲ್ಲ, ಆ ಕ್ಲಬ್ಬಲ್ಲಿ ಇವತ್ತು ಇಸ್ಪೇಟ್ ಆಡ್ತಾಯಿದ್ದಾರೆ. ಸಾಕಷ್ಟು ಕಡೆ ಬಳ್ಳಾರಿ ನಗರದಲ್ಲಿ ಎಲ್ಲ ಕಡೆ ಇಸ್ಪೇಟೆಲ್ಲ ಆಡಿಸ್ತಾಯಿದ್ದಾರೆ. ದಿನಕ್ಕೆ 60 ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ತಾಯಿದ್ರಿ. ಮುಂಚೆನ ಈ ಮಟ್ಕ ಆಡೋಂಥವ್ರು ಆ ನಂಬರ್ ಬರಬೇಕಂದ್ರೆ ಬಾಂಬೆದಿಂದ ಎಲ್ಲಿಂದ ಮಟ್ಕ ಅದು ನಂಬರ್ ಅಲ್ಲಿಂದ ಬರಬೇಕಾಯ್ತು. ಇವಾಗ ಏನಾಗಿದೆ, ಇವರು ಬಳ್ಳಾರಿಯವರು ತಗೊಂಡು ಅವರೇ ಮಟ್ಕ ನಂಬರ್ಗಳು ಇವರೇ ಕೊಡ್ತಾರೆ. ಅಲ್ಲ, ಮುಂಚೆ ಸ್ವಲ್ಪನಾಗ್ಲಿ ಅಂದರೆ ಇವ ನೋಡ್ರಿ, ಎಲ್ಲ ನೋಡ್ರಿ, ವಿದ್ಯಾನಗರದಲ್ಲಿ ಮನೆ ಮಾಡ್ಯಾರ, ಅಲ್ಲಿ ನಮ್ಮ ಮೈರಾ ಹೋಟ್ಲ್ ಬಗಲ್ ಕಡೆ ಮನೆ ಮಾಡ್ಯಾರ, ಗಾಂಧಿನಗರದಲ್ಲಿ ಮನೆ ಮಾಡಿದ್ದಾರೆ. ಎಲ್ಲರೂ ಮನೆಗಳು ಮಾಡಿಕೊಂಡು ರಾತ್ರಿ ಆದ ಸಾಕು ರೊಕ್ಕ ಜೋಡಿಸ್ಕೊತಾ ಇದ್ದಾರೆ. ಇಷ್ಟು ದಿನಕ್ಕೆ ಇಷ್ಟು ಕಲೆಕ್ಷನ್ ಆಗಿದೆಪ್ಪ ಅನ್ನೋದು ಅವರು ಇವತ್ತು ಮಟ್ಕ ನಂಬರ್ ಅಂದರೆ ಎಲ್ಲಿಂದ ಬರೋದ್ಬೇಕು, ಅವರೇ ಘೋಷಣೆ ಬರ್ತಾರೆ, ಈ ನಂಬರ್ ಇಷ್ಟು ಅಂತೇಳಿ. ಹಾಂ, ಮನೆ ಮಟ್ಕ ಅನ್ನೋದಲ್ಲ, ಎಲ್ಲ ಕಡೆ ಮಟ್ಕ ಓಪನ್ ಆಗಿ ನಡೀತಾ ಇದೆ. ಇಸ್ಪೇಟಲ್ಲೇ ಓಪನ್ ಆಗಿ ನಡೀತಾ ಇದೆ, ಮರಳು ದಂಧೆ ಓಪನ್ ಆಗಿ ನಡೀತಾ ಇದೆ, ಭ್ರಷ್ಟಾಚಾರ ಅಂತೂ ಮಿತಿ ಮೀರ್ತಾ ಇದೆ. ಇವತ್ತು ಯಾವುದು ಕಂಟ್ರೋಲ್ ಇದೆ ಈ ಜಿಲ್ಲೆಯಲ್ಲಿ? ಯಾವುದು ಕಂಟ್ರೋಲ್ ಆಗಿದೆ ಹೇಳ್ರಿ? ಯಾವುದು ಕೂಡ ಸರಿ ಇಲ್ಲ. ಯಾವುದು ನಡೀಲಾರ್ದಂಥ ಕೆಲಸಗಳೆಲ್ಲ ಕೂಡ ನಡೀತಾ ಇದೆ ಇವತ್ತು. ಹಂಗಾಗಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಹಿಂಗಿದ್ದಂಥ ಟೈಮಲ್ಲಿ ಪರಮೇಶ್ವರ್ ಅಂತ ಅವರು ಯಾರಿಗೆ ನ್ಯಾಯ ಮಾಡ್ತಾರೋ ಗೊತ್ತಿಲ್ಲ ಆಗಲಿ, ಅವರು ಎಲ್ಲ ವಿಚಾರದಲ್ಲಿ ಉಡುಪಿಯಲ್ಲಿ ಕಾಲೇಜಲ್ಲಿ ಇದ್ದಂಥ ಮಕ್ಕಳು ಶೌಚಾಲಯದಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅಂದ್ರೆ ನಾನು ಗೊತ್ತಿಲ್ಲ ಅಂತಾರೆ. DGಯಲ್ಲಿ KGHಳ್ಳಿ ವಿಚಾರದಲ್ಲಿ ಗಲಭೆ ಆದಂಥ ಟೈಮಲ್ಲಿ ಕೂಡ ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹುಬ್ಳಿ ಗಲಭೆ ವಿಚಾರದಲ್ಲಿ, ಕುಕ್ಕರ್ ಬಾಂಬ್ ವಿಚಾರದಲ್ಲಿ, ನಂತರ ಉಗ್ರರು ಶಿವಮೊಗ್ಗದಲ್ಲಿ ನಡೆಸಿದಂಥ ಕಲ್ಲು ತೂರಾಟ ವಿಚಾರದಲ್ಲಿ, ಬೆಳಗಾಂ ಸುವರ್ಣಸೌಧದಲ್ಲಿ ಗುಂಡಾಗಿರಿ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಅವರು ಬೆನ್ನಿಗೆ ಹಾಕ್ಕೊಂಡೇ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಲ್ಲಿ. ಹಂಗಾಗಿ ಯಾವುದು ಕೂಡ ಲಾ ಆ್ಯಂಡ್ ಆರ್ಡರ್ ಕೂಡ ಸಂಪೂರ್ಣವಾಗಿ ಫೇಲ್ ಆಗುವಂಥ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡೋಂಥ ವಿಚಾರದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹತ್ತತ್ರ ಇಷ್ಟೊಂದು ಹಣ ಲೂಟಿ ಮಾಡಿ ಕೂಡ ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಅವರು ಚುನಾವಣೆನೇ ನಡೆಸಿದ್ದೀವಿ ಅಂತೇಳಿ ಗೊತ್ತಾಗ್ತಿದ್ರು ಕೂಡ ಇಡೀ ಭಾರತಕ್ಕೆ ಜಗಜ್ಜಾಹೀರಾಗಂಥ ಕೆಲಸ ಮಾಡಿದೆ. ಬೆಂಗಳೂರಲ್ಲಿ ಈ ಏನು ಜೈಲಲ್ಲಿದ್ದಂಥ ಕೆಲವು ಮಂದಿ ಕಿಡಿಗೇಡಿಗಳು ಅಲ್ಲಿ ಫೋನ್ಗಳನ್ನು ಇಟ್ಕೊಂಡು ಜೈಲಲ್ಲೇ ಕೂಡ ಭಯೋತ್ಪಾದಕ ಕೈಯಲ್ಲಿ ಇಟ್ಕೊಂಡು ಅವ್ರ ಮೊಬೈಲ್ಗಳು ಇಟ್ಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಕೂಡ ಯಾರು ಲಾ ಆ್ಯಂಡ್ ಆರ್ಡರ್ ಯಾವುದೇ ರೀತಿಯಲ್ಲಿ ಕೂಡ ಕ್ಯಾರಿ ಅನ್ನಲಿಲ್ಲ. ಅದೇ ರೀತಿಯಲ್ಲಿ ರೈತರು ಕಬ್ಬು ಬೆಳೆದಂಥ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಕ್ಯಾರಿ ಅಂದಿಲ್ಲ. ಇವತ್ತು ನಮ್ಮ ತುಂಗಭದ್ರಾ ಭಾಗದಲ್ಲಿ ಕೂಡ 2ನೇ ಬೆಳೆಗೆ ನೀರು ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟವನ್ನು ನಡೆದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿರುವಂಥ ಈ ಸರ್ಕಾರಕ್ಕೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಜನರು ಉತ್ತರ ಕೊಡುವಂಥ ಕೆಲಸ ಮಾಡ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.